ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ಈ ಒಂದು ಹಾಡನ್ನ ಲಾಂಚ್ ಮಾಡಿಕೊಟ್ಟಂಥ ದೀಪಕ್ ಸರ್ಗೆ ಮತ್ತು ಪ್ರಮೋದ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸತೀಶ್ ಸರ್ಗೆ ಭಾಳಷ್ಟು ಜನ ಅಭಿಮಾನಿಗಳಿದ್ದಾರೆ. ಎಸ್ಪೆಷಲಿ ಮಂಡ್ಯ ಭಾಗದಲ್ಲಂತೂ ಅದವ್ರ ತವ್ರ ಮನೆ ಇದ್ದಂಗೆ ಕಾಲಿಟ್ರೆ ಎಲ್ಲ ಅಭಿಮಾನಿಗಳು ಒಂದೇ ಪ್ರಶ್ನೆ ಯಾವಾಗ್ಲೂ, ಸತೀಶ್ ಸರ್ನ ತುಂಬ ಮಾಸಾಗಿ ನೋಡಬೇಕು. ಹಳ್ಳಿ ಐದನಾಗಿ ನೋಡಿದ್ದಾರೆ, ಒಂದು ಮಾಸಾಗಿ ಹೆಂಗೆ ನಾವು ಯಾವತ್ತು ನೋಡ್ತೀವಿ ಅನ್ನೋ ಥರದ್ದು. ಆ ಅಭಿಮಾನಿ ಬಳಗದಲ್ಲಿ ನಾನು ಒಬ್ಬ. ಸತೀಶ್ ಸರ್ನ ಮಾಸಾಗಿ ನೋಡಬೇಕು, ಒಳ್ಳೆ ಡಾನ್ಸ್ ನಂಬರಲ್ಲಿ ನೋಡಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ಮಾಸ್ಟರ್. ಏನು ಮಾಸ್ಟರ್ ಸಾಕ್ಬಿಟ್ಟಿದ್ದೀರಾ, ಸಖತ್ತಾಗಿ ಮಾಡಿದ್ದೀರಾ ಮಾಸ್ಟರ್. ತುಂಬ ಖುಷಿ ಆಯಿತು. ಒಂದು ದೊಡ್ಡ ಮಾಸ್ ಹೀರೋ ಡಾನ್ಸ್ ಮಾಡ್ದಂಗೆ ಆ ಫೀಲಿಂಗ್ ಹಂಗಿತ್ತು. ಸತೀಶ್ ಅಣ್ಣನ ಅನ್ನೋದನ್ನೇ ಮರ್ತುಬಿಟ್ಟು ನೋಡ್ದಂಗಿತ್ತು. ಸತೀಶ್ ಸರ್ ಸಖತ್ತಾಗಿ ಮಾಡಿದ್ದೀರಾ ಡಾನ್ಸು, ಆ ನಿಮ್ಮ ಶ್ರಮ ಕಾಣಿಸ್ತಾ ಇದೆ. ಆ್ಯಂಡ್ DOP ಸರ್ ಅಮೇಝಿಂಗ್ ವರ್ಕು. ಆ್ಯಂಡ್ ಎಂಟೈರ್ ಟೀಮ್ ಅಂದರೆ ನನಗೆ ಅಯೋಗ್ಯ ಒನ್ನಲ್ಲಿ ಗೆಳೆಯಿಂದ ನಂದು ಜರ್ನಿ ತುಂಬ ಲಾಂಗ್ ಜರ್ನಿ. ತುಂಬ ಕಷ್ಟಪಟ್ಟು ಇವತ್ತು ಈ ಸ್ಥಾನಕ್ಕೆ ಬಂದಿರೋದು. ಸೊ ಅಯೋಗ್ಯ 1 ಮೆಮೊರೀಸ್ಗಳೆಲ್ಲ ಅಯೋಗ್ಯ 2 ಸ್ಟಾರ್ಟ್ ಮಾಡೋಣ ಅಂದಾಗ ನನಗೆ ತಲೆಯಲ್ಲಿ ಓಡ್ತಾನೆ ಇತ್ತು. ಅಯೋಗ್ಯ 1 ಸಿನಿಮಾದ ಎಲ್ಲ ಹಾಡುಗಳನ್ನೂ ನೀನೇ ಬರೀಬೇಕು ಗೆಳೆಯ ಅಂತ ನಾನು ಯೂಶ್ವಲಾಗಿ ನನ್ನ ಸಿನಿಮಾ ಹಾಡುಗಳನ್ನ ಬರ್ಕೊತಾ ಇದ್ದೆ. ಮೊದಲನೇ ಬಾರಿಗೆ ಅಯೋಗ್ಯ 1 ಬರೆದಾಗ ತುಂಬ ಚಾಲೆಂಜಸ್ ಇತ್ತು, ಅದನ್ನೆಲ್ಲ ಬ್ರೇಕ್ ಮಾಡಬೇಕಿತ್ತು. ಅಯೋಗ್ಯ 2 ಅಂದ್ಕೊಂಡಾಗ ಒನ್ಸ್ ಅಗೇನ್ ಮತ್ತೆ ತುಂಬ ದೊಡ್ಡ ಚಾಲೆಂಜು. ಆಗಲೇ ಲಾಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಮಾತಾಡೋಕ್ಕಾಗಲ್ಲ, ಪ್ರಶ್ನೆ ಕೇಳಿದ್ರು 7 ವರ್ಷ ಬೇಕಿತ್ತು ಆ ಸಿನಿಮಾ ಮಾಡೋಕ್ಕೆ ಅಂತ. ಕೆಲವೊಂದು ಸಿನಿಮಾಗಳೇ ಹಂಗೆ ಡೆಸ್ಟಿನಿ ಬರೆದುಬಿಟ್ಟಿರುತ್ತೆ, ಯಾವಾಗ ಮುಹೂರ್ತ ಆಗಬೇಕು, ಯಾವಾಗ ರಿಲೀಸ್ ಆಗಬೇಕು, ನಾವು ಬರೀ ಪ್ರಯತ್ನ ಪಡ್ತಾ ಇರ್ತೀವಿ ಅಷ್ಟೇ. ಸೊ ತುಂಬ ಸಿನಿಮಾ ಮಾಡೋದು ತುಂಬ ಕಷ್ಟದ ಕೆಲಸ, ಪ್ಯಾಷನೇಟಾಗಿ ಸಿನಿಮಾ ಮಾಡೋದು ಇನ್ನೂ ತುಂಬ ಕಷ್ಟದ ಕೆಲಸ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಡೀ ತಂಡ ತುಂಬ ಪ್ಯಾಷನೇಟಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಹಂಗೆಲ್ಲ ಮಾಡಿದ್ರೇ ಈ ಥರ ಔಟ್ಪುಟ್ ಬರೋಕ್ಕೆ ಸಾಧ್ಯ ಅಂತ ನನ್ನ ಭಾವನೆ ಆ್ಯಸ್ ಎ ನಿರ್ದೇಶಕ ಆಗಿ, ಬರಹಗಾರ ಆಗಿ. ಆ್ಯಂಡ್ ಈ ಸಂದರ್ಭದಲ್ಲಿ ನಾನು ಅರ್ಜುನ್ ಜನ್ಯ ಸರ್ಗೆ ಧನ್ಯವಾದ ಹೇಳ್ತೀನಿ. ಯಾಕಂತಂದರೆ ಕಂಪೋಸಿಂಗ್ ಟೈಮಲ್ಲಿ ಒಂದು ಸಾಂಗ್ ದೊಡ್ಡ ಮಾಸ್ ಸ್ಟಾರ್ಗೆ ಮಾಡೋ ಥರ ಒಂದು ಸಾಂಗ್ನ ಕಂಪೋಸ್ ಮಾಡಿದ್ದಕ್ಕೆ, ಅದು ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತಲೇ ಅನ್ಬೋದು. ಸುಮ್ಮನೆ ನಾನು ಗೆಳೆಯ ಕಾನ್ಸೆಪ್ಟ್ ಡಿಸ್ಕಷನ್ ಮಾಡಿಕೊಂಡು ಗೆಳೆಯನ ಬಗ್ಗೆ ಹೇಳೋದಾದರೆ ಅವ್ನಿಗಿರೋ ಕ್ಲಾರಿಟಿ ಇದೇ ಥರನೇ ತೋರಿಸ್ಬೇಕು. ಸತೀಶ್ ಸರ್ಗೆ ಅಭಿಮಾನಿ ಬಳಗ ಏನು ದೊಡ್ಡದಿದೆ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತು. ಅದ್ರಲ್ಲಿ ಮೊದಲನೇ ಅಭಿಮಾನಿ ಬಹುಶಃ ಗೆಳೆಯನೇ ಇರಬೇಕು. ಯಾಕಂದರೆ ಕನಸು ಮನಸ್ಸಲ್ಲೆಲ್ಲ ಬರೀ ಸತೀಶ್ ಸರ್ ಅವನಿಗೆ ಮೋಸ್ಟ್ಲಿ ಬ್ಲಡ್ ಒಳಗೂ ಓಡ್ತಾ ಇರ್ತದೆ. ಆ ರೀತಿ ಎದೆ ಒಳಗೆ ಹಾಕೊಂಡು ಮಾಡಿರೋದು ಸಿನಿಮಾ. ಗೊತ್ತಾಗುತ್ತಾ ಪ್ಯಾಷನ್ನು, ಯಾವ ಬಟ್ಟೆ ಹಾಕ್ಸ್ಬೇಕು, ಯಾವ ಥರ ಸ್ಟೆಪ್ ಹಾಕಿಸ್ಬೇಕು, ಹೆಂಗೆ ನಡ್ಕೊಂಬಂದ್ರೆ ಹೆಂಗಿರುತ್ತೆ. ಆ ಬೋಲ್ಟ್ ಕ್ಯಾಮ್ರಾನು ಅಷ್ಟೇ ಬಿಟ್ಟಿಲ್ಲ, ಬರೋ ತನಕನೂ ನಿದ್ದೆ ಮಾಡಿಲ್ಲ. ಗೆಳೆಯ ಬರುತ್ತೆ ಬೋಲ್ಟಲ್ಲೇ ತೆಗಿಬೇಕು ಅಂತ. ಅಂದರೆ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನಂಗೆ ಗೊತ್ತಿರುತ್ತೆ ನಾವು ಇಷ್ಟು ಆರಾಧಿಸ್ತೀವಿ ಹೀರೋಗಳನ್ನ, ಎಷ್ಟು ಪ್ರೀತಿಸ್ತೀವಿ ಅಂತ. ಅದರಿಂದಾಗಿ ಔಟ್ಪುಟ್ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಬಗ್ಗೆ ಹೇಳ್ತಾ ಇದ್ದೆ, ಸೂಪರಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು. ಆ ಮ್ಯೂಸಿಕ್ಕಿಂದನೇ ನಾನು ಅದಕ್ಕೆ ಜೀವ ಕೊಡೋಕ್ಕೆ ಸಾಧ್ಯ ಆಯಿತು, ಅಂದರೆ ಬರೆಯೋದಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಅಂತೋನಿದಾಸ್ ಸರ್ ಅವರು ಹಾಡಿರೋ ಎಲ್ಲ ಹಾಡುಗಳಲ್ಲೂ ಒಂದು ವೈಬ್ ಇರುತ್ತೆ, ಎನರ್ಜಿ ಇರುತ್ತೆ. ಅವ್ರ ವಾಯ್ಸಲ್ಲಿರೋ ಅಂಥ ಆ ಟೆಕ್ಸ್ಚರೇ ಹಂಗಿದೆ. ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಆ್ಯಂಡ್ ಎಂಟೈರ್ ಟೀಮ್ ಎಲ್ರಿಗೂ ಕೂಡ ನಾನು ನನ್ನ ಕಡೆಯಿಂದ ಅಭಿನಂದನೆ ತಲುಪಿಸ್ತೀನಿ. ಆ್ಯಂಡ್ ಗಿರಿಯಣ್ಣ, ಕೇರ್ಪೇಟೆ ಸರ್, ಎರಡು ಮುತ್ತುಗಳು. ನಾನು ನೋಡಿದ್ದೆ, ನಮ್ಮ ಸಿನಿಮಾ ಬಗ್ಗೆನೇ ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ಇನ್ನೆಲ್ಲ ಆಡಿಯನ್ಸಿಗೆ ಸೇರಿದ್ದು. ಅಯೋಗ್ಯ 1ನ ಎಷ್ಟು ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಿದ್ರಿ, ಅದೇ ಥರ ಅಯೋಗ್ಯ 2 ಚಿತ್ರ ಆಗಸ್ಟ್ 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬನ್ನಿ, ಚಿತ್ರವನ್ನು ನೋಡಿ ಹರಿಸಿ ಹಾರೈಸಿ ಆಶೀರ್ವದಿಸಿ ಅಂತ ಹೇಳೋದಕ್ಕೆ ನಾನು ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊತೀನಿ, ಮಾಧ್ಯಮದವ್ರ ಮುಖಾಂತರ. ಆ್ಯಂಡ್ ಮುನೇಗೌಡ ಸರ್, ನಿಮ್ಮ 2ನೇ ಸಿನಿಮಾ ಇದು, 2ನೇ ಕೂಸು. ದೊಡ್ಡದಾಗಿ ಯಶಸ್ಸು ನಿಮಗೋಸ್ಕರ ಇಡೀ ತಂಡಕ್ಕೆ ಕಾಯ್ತಾ ಇದೆ ಸರ್. ಯಾಕಂತಂದರೆ ನಾನು ಹತ್ತಿರದಿಂದ ಎಲ್ಲ ನೋಡಿರೋನಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಖಂಡಿತ ಒಳ್ಳೆಯದಾಗುತ್ತೆ ಸರ್. ಎಲ್ರಿಗೂ ಶುಭವಾಗಲಿ, ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಗಿದೆ ಹಾಡು? ಅಣ್ಣ ಬಂದರು. ಓಕೆ, ನನಗೆ ಈ ಪ್ರಾಜೆಕ್ಟು ನಯನ್ನು ಮತ್ತು ಮಹೇಶ್ ಅವ್ರು ಬರ್ತಾರೆ. ಈ ಥರ ಅಯೋಗ್ಯ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ನನ್ನ ಕಥೆನೂ ಏನೂ ಕೇಳಲಿಲ್ಲ. ನಾನು ಎಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅವ್ರಿಗೆ. ಏನಕ್ಕೆ ಅಂದರೆ ಅಯೋಗ್ಯ 1 ಸಿನಿಮಾನೂ ನೋಡಿರಲಿಲ್ಲ ನಾನು. ಆ ಸಾಂಗ್ಗಳು ಇಟ್ಟಾಗಿತ್ತಲ್ವ, ಹಂಗಾಗಿ ಮಾಡೋಣ ಮಹೇಶ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆ ನಂಬಿಕೆ ಇವತ್ತು ನನಗೆ ಲಾಸ್ಟ್ ಸಾಂಗು ರಿಲೀಸ್ ಆಗಿದ್ದು ಮತ್ತು ಇವತ್ತು ಇವೆರಡೂ ನೋಡಿದಾಗ ನನಗೆ ಆ ನಂಬಿಕೆ ಉಳಿದಿದೆ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಅದಾದಮೇಲೆ ನಾನು ಅಯೋಗ್ಯ 1 ನೋಡೋಕ್ಕೆ ನೋಡಿದೆ. ಇವ್ರ ಹತ್ರ ಮಾತಾಡ್ಬಿಟ್ಟು ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಅಂತೇಳಿ ಅನಿಸ್ತು. ಆ ಸಿನಿಮಾ ಯಾವ ರೀತಿ ಇದೆಯೋ ಅದರ ಒಂದು 100 ಟೈಮ್ಸು ಈ ಸಿನಿಮಾ ಅಯೋಗ್ಯ 2 ಚೆನ್ನಾಗಿದೆ.
ನಾವು ಅವತ್ತು ಮಹೇಶ್ ಅವ್ರು ಬಂದು ನಮಗೆ ಈ ರೀತಿ ಸಾಂಗ್ಸ್ ಮಾಡಬೇಕು, ಈ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಆಯಿತು, ನೀವು ಮಾಡಿ, ಸಾಂಗ್ಸ್ ಮಾಡಿ, ಯಾವ ರೀತಿ ಆದರೂ ಮಾಡಿ, ಒಟ್ಟಿನಲ್ಲಿ ಚೆನ್ನಾಗಿ ಬರಬೇಕು, ಒಳ್ಳೆ ಸಿನಿಮಾ ಕೊಡಬೇಕು, ಜನಕ್ಕೆ ನೋಡೋದಕ್ಕೆ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮಾಡಿದ್ವಿ. ಅದ್ರ ಇವರು ಉಳಿಸ್ಕೊಂಡಿದ್ದಾರೆ ಮಹೇಶ್ ಅವರು. ದಯಮಾಡಿ ಎಲ್ಲ ಆಗಸ್ಟ್ 7ನೇ ತಾರೀಕು ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ದೀಪಕ್ ಗೌಡ್ರು ಬಂದಿದ್ದಾರೆ, ಪ್ರಮೋದ್ ಗೌಡ್ರು ಬಂದಿದ್ದಾರೆ, ಸತೀಶ್ ಗೌಡ್ರು ಬಂದಿದ್ದಾರೆ. ಹಾಗೆ ಎಲ್ಲ ಎಲ್ರಿಗೂ ಹೇಳೋಕ್ಕೆ ಆಗಲ್ಲ, ಎಲ್ರಿಗೂ ನಮ್ಮ ಸಿನಿಮಾದಲ್ಲಿ ಯಾರೆಲ್ಲ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಬೆಂಬಲವಾಗಿ ನಿಂತಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹಾಗೆ ಕನ್ನಡ ಪ್ರೇಕ್ಷಕರಿಗೆ ನನ್ನ ಮೊದಲ ಸಾಂಗ್ ಮುದ್ದು ಪುಟ್ಟು ಲಕ್ಷ್ಮಿನ ದೊಡ್ಡ ಮಟ್ಟಕ್ಕೆ ಗೆಲ್ಸಿದ್ದೀರಾ. 5 ಮಿಲಿಯನ್ ದಾಟ್ಕೊಂಡು ಹೋಗ್ತಾ ಇದೆ. 15,000 ರೀಲ್ಸ್ ಆಗಿದೆ. ಅದು ಎಲ್ಲ ಕ್ರೆಡಿಟು ನೀವೆಲ್ಲ ಸಪೋರ್ಟಿಂದ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಸಾಂಗ್ ಲಾಂಚ್ ಮಾಡೋಕ್ಕೆ ಅಣ್ಣನಿಗೆ ಫೋನ್ ಮಾಡಿದೆ, ದೀಪಕ್ ಅಣ್ಣಗೆ, ಅಣ್ಣ ಬರಬೇಕಣ್ಣ ಅಂತ ಪ್ರಮೋಷನ್ ಫೋನ್ ಮಾಡಿದೆ. ಅವರು ಮದಗಜ ಸಿನಿಮಾ ಆಗ್ಬೋದು, ಅವತ್ತು ನಿರ್ಮಾಪಕ ಸ್ಥಾನದಲ್ಲಿ ಇಟ್ಕೊಂಡು ನನ್ನ ನಂಬಿದ್ದು ಬಂಡವಾಳ ಹಾಕೋರು ಉಮಾಪತಿ ಸರ್ ಜೊತೆ. ನನಗೆ ಅದು ಯಾವತ್ತೂ ಅವರು ಮನಸ್ಸಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲಿ ಕಾಲ್ ಮಾಡಿ ಹೇಳ್ತಾರೆ, ಮಹೇಶ್ ಬಾ, ಇಲ್ಲಿ ಇರ್ತೀನಿ, ಬಾ ನನ್ನ ಜೊತೆ ಇರ್ತೀನಿ ಅಂತ. ಅದು ಅಣ್ಣನ ಸ್ಥಾನದಲ್ಲಿ ಅಣ್ಣ ಬಂದರೆ ಜೋಶ್ ಬರುತ್ತೆ ಅಂತ ಹೇಳ್ತಾರೆ. ಹಂಗೆ ಅಣ್ಣ ಇದ್ದಾಗ ಯಾವಾಗಲೂ ನನಗೆ ಬೆಂಬಲವಾಗಿ ದೀಪಕ್ ಅಣ್ಣ ನನ್ನ ಜೊತೆ ಇರ್ತಾರೆ. ಆ ಪದಕ್ಕೆ ಅವ್ರ ಅರ್ಥ. ಹಾಗೆ ಪ್ರಮೋದ್ ಸರ್ ನಂಗೆ ರೀಸೆಂಟಾಗಿ ನನಗೆ ಪರಿಚಯ ಆಗಿದ್ದು ನಮ್ಮ ದೀಪಕ್ ಅಣ್ಣನ ಮುಖಾಂತರ. ಅವರು ಸ್ಪೀಚಲ್ಲೇ ಗೊತ್ತಾಗ್ತಾಯಿತ್ತು. ಅವ್ರೊಂದು ಮಾತಾಡ್ಬೇಕಾದ್ರೆ ಅವರೊಬ್ಬರು ಪೊಲಿಟಿಷಿಯನ್ಸ್ ಅಲ್ಲ, ಗುಡ್ ಹ್ಯೂಮನ್ ಅಂದ್ರೆ ನಾನೇನು ಹೇಳ್ತಾರೆ, ಒಬ್ಬ ಒಳ್ಳೆ ಮನುಷ್ಯನಾಗಿ ನನ್ನನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ, ಮಹೇಶ್ ನಿಮ್ಮಲ್ಲಿರುವಂಥ ಒಂದಷ್ಟು ಟ್ಯಾಲೆಂಟ್ಗಳು ಮತ್ತು ಜೊತೆಲಿ ನಾವು ಇರ್ತೀವಿ ಅನ್ನೋದೊಂದು ಇರೋದು, ಮತ್ತು ಇವತ್ತು ಬಂದಿರೋದು ಅವ್ರು ನಂಗೆ ಸಪೋರ್ಟಾಗಿ ನಿಂತಿದ್ದಾರೆ. ದೀಪಕ್ ಅಣ್ಣ, ಪ್ರಮೋದ್ ಸರ್, ಯಾವಾಗಲೂ ನಾನು ಋಣಿಯಾಗಿರ್ತೀನಿ ನಿಮ್ಗೆ ಬಂದಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ, ಹಂಗೆ ಸಾಂಗ್ ಲಾಂಚ್ ಮಾಡೋದಕ್ಕೆ. ಆ್ಯಂಡ್ ಸತೀಶ್ ಗೌಡ ಸರ್ ಆಗ್ಬೋದು, ರುದ್ರೇಗೌಡ ಸರ್ ಆಗ್ಬೋದು, ನಮ್ಮ ಮಾಮ ಅವರು, ಆ್ಯಂಡ್ ಎಲ್ಲ ಕಲಾವಿದರು, ರಾಜೇಶ್ವರಿ ಅವರಿದ್ದಾರೆ, ಆ್ಯಂಡ್ ಪ್ರತಿಯೊಬ್ಬರಿಗೂ ವಿನಯ್ ಸರ್, ರಕ್ಷಿತ್ ಸರ್ ಬಂದಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ DOP ಅವ್ರ ಬಗ್ಗೆ ಹೇಳ್ಬೋದು, ಇದು ಫಸ್ಟ್ ಸಾಂಗ್ ನನಗೆ. ಮುಹೂರ್ತ ಆದ ತಕ್ಷಣ ನಾನು ಇದನ್ನು ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರದ್ದೊಂದು ವಿಷನ್ ಇತ್ತು, ನಾನು ಈ ಥರ ಲೈಟಿಂಗ್ ಮಾಡಬೇಕು ಅಂತ. ಆ ಗೆಳೆಯಲ್ದಂಗೆ ಗೋಲ್ಡ್ ಕ್ಯಾಮ್ರಾ ತರಿಸ್ಬೇಕು ಅಂದರೆ ಮುಂಬೈಯಿಂದ ತರಿಸ್ಬೇಕು. ಪರ್ ಡೇ ಅದು ಬಂದು 5 ಲಕ್ಷ ರೂಪಾಯಿ ಇರುತ್ತೆ ರೆಂಟ್ ಗೋಲ್ಡ್ ಕ್ಯಾಮ್ರಾದು. ಬಟ್ ಪ್ರೀವಿಯಸ್ ಡೇ ಬಂದು ಅದನ್ನು ಅಸೆಂಬಲ್ ಮಾಡೋಕ್ಕೆ 4 ಅವರ್ ಬೇಕಾಗುತ್ತೆ, ಅದು ರಿಹರ್ಸಲ್ ಮಾಡೋಕ್ಕೆ. 2 ಸೇರಿದ್ರೆ 10 ಲಕ್ಷ ರೂಪಾಯಿ ಆಗುತ್ತೆ. ಅವ್ರು ಬಂದು ಹೋಗೋಕ್ಕೆ ಫ್ಲೈಟ್ ಚಾರ್ಜ್ ಬಿಟ್ಟು ರೆಂಟು ಅವ್ರದ್ದು ಬಾಡಿಗೆದು. ಇದು ಫಸ್ಟು ಸಾಂಗ್ ಅಯೋಗ್ಯ ಟೂಮ್ ಮಾಡಿ ನಾನು ಸೆಟ್ ಆಗ್ತೀನಿ, ಮೋಹನ್ ಬೇಕರಿ ಅವ್ರನ್ನ ಕರೆದು ಹೇಳ್ತೀನಿ ಅಂತ ಹೇಳಿದಾಗ ನನ್ನ ಕಲ್ಪನೆ, ನಮ್ಮ ಹುಚ್ಚು ಕಲ್ಪನೆ ಎಷ್ಟೋ ಇರುತ್ತೆ, ಬಟ್ ಪ್ಯಾಷನ್ ಹಿಂಗೆ ಇರುತ್ತೆ. ಬಟ್ ಅದಕ್ಕೆ ಬಂಡವಾಳ ಹಾಕೋರು ಮೊದಲ ಹೀರೋ ಅಂದರೆ ನಮ್ಮ ನಿರ್ಮಾಪಕರು. ಮಹೇಶ್ ಮಾಡಿ ತರಿಸಿ ಅಂತ ಹೇಳ್ತಾರೆ, ಆ ರಿಸಲ್ಟ್ ಇಲ್ಲಿದೆ. ಅವರಿಲ್ಲ ಅಂದರೆ ಏನೂ ಇಲ್ಲ, ನಿರ್ಮಾಪಕರು ಇಲ್ಲ ಅಂದರೆ. ಅನ್ನೋದತ್ರ ಅನ್ನೋದೆಲ್ಲ ಸುಮ್ಮನೆ ಅಲ್ಲ, ಅದು ಭಾಳ ಕಷ್ಟ. ಇವತ್ತು ಇಲ್ಲಿದ್ದೀವಿ, ಒಂದು ಕೇಕ್ ಕಟ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ, ಒಂದು ಪಾಪ್ಕಾರ್ನ್ ತಿಂತೀವಿ, ಇವತ್ತೆಲ್ಲ ಸೇರಿದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಕಾರಣ ಒಬ್ಬರು ನಿರ್ಮಾಪಕರಷ್ಟೇ. ಇವರಿಂದನೇ ಆರಂಭ ಆಗ್ಬೋದು. ಅದರಿಂದ ತಾಯಿ ಸರಸ್ವತಿ ಅಂದರೆ ನಮ್ಮ ಮುಖಾಂತರ ನಾವೇನೋ ಒಂದು ಪೇಪರಲ್ಲಿ ಅದು ಕಟ್ಟುಕತೆ ಬರೆದಿರ್ತೀವಿ, ಈ ಥರ ಬರುತ್ತೆ ಅಂತ. ಹಿಟ್ ಆರ್ ಫ್ಲಾಪ್ ಗೊತ್ತಿಲ್ಲ, ಬಟ್ ನಾನೇ ಅದನ್ನು ತೊಗೊಂಡೋಗಿ ನನ್ನ ಫ್ಯಾಮಿಲಿ ಯಾರು ಬಂಡವಾಳ ಹಾಕಿ ನಾನು ಏನಾದ್ರು ಜೀವನದ ಉದ್ಧಾರ ಆಗ್ತೀನಿ ಒಂದು 5 ಲಕ್ಷ ರೂಪಾಯಿ ಕೊಡ್ಬೋದು, ತಗೋ ಸಿಮೆಂಟ್ ಅಂಗಡಿ ಇಟ್ಕೊ ಏನೋ ಇಟ್ಕೊ ಅಂತ. ಬಟ್ ಈ ಕಟ್ಟುಕತೆನ ನಾವೊಂದು 100-200 ಪೇಪರಲ್ಲಿ 64 ಸೀನು, 5 ಸಾಂಗು, 4 ಫೈಟ್ ಇಟ್ಟು ಮಿಕ್ಸ್ ಮಸಾಲ ಮಾಡಿ ಕತೆ ಕೇಳ್ದೇ ಬಂಡವಾಳ ಹಾಕ್ತಾರಲ್ಲ, ಅದು ತಂದೆಗೆ ಸಮಾನವಾದಂಥ ಒಂದು ಗೌರವ ನಾನು ಯಾವಾಗಲೂ ನನ್ನ ನಿರ್ಮಾಪಕರಿಗೆ ನಾನು ಕೊಡ್ತಾ ಇರ್ತೀನಿ. ನನ್ನ ಹಿಂದೆ ಮೊದಲ ನಿರ್ಮಾಪಕರು TR ಚಂದ್ರಶೇಖರ್ ಸರ್ ಆಗ್ಬೋದು, 2ನೇ ನಿರ್ಮಾಪಕರು ಮದಗಜ ಸಿನಿಮಾ ನಿರ್ಮಾಪಕರು ಉಮಾಪತಿ ಸರ್ ಆಗ್ಬೋದು, ನನ್ನ 3ನೇ ನಿರ್ಮಾಪಕರು. ಅವ್ರನ್ನ ಹೆಂಗೆ ಉಳಿಸ್ಕೊಂಡಿದ್ದೀನಿ, ಆ ಸಿನಿಮಾಗಳ ಲಾಭ ಮಾಡಿ ಹಣ ಖಂಡಿತವಾಗಿಯೂ ಆಗಸ್ಟ್ 7 ನಮ್ಮ ಕೆಲಸ ಮಾತಾಡಲಿ. ನಾವು ಮಾತಾಡೋಕ್ಕಿಂತ ಅವತ್ತು 7ನೇ ತಾರೀಕು 1:00 ಶುಕ್ರವಾರ ನರ್ತಕಿಟಕಿ ಸೆದ್ರಡೆ ಅವತ್ತು ರಿಸಲ್ಟ್ ಇರುತ್ತೆ. ಅವತ್ತು ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ, ಸಿನಿಮಾ ಹಿಟ್ ಮಾಡೋ ಮುಖಾಂತರ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಸಿನಿಮಾ ಕೊಟ್ಟಿದ್ದಕ್ಕೆ. ಹಾಗೆ ಎಡಿಟರ್ ಆಗ್ಬೋದು, ಎವ್ರಿ ಡೇ ಆ್ಯಂಡ್ ನೈಟ್ ನನ್ನ ಜೊತೆ ಒಬ್ಬ ಬ್ರದರ್ ಆಗಿ ಸ್ಕ್ರೀನ್ ಪ್ಲೇಲ್ ಆಗ್ಬೋದು ಜೊತೆ ಕೂತಿರೋಂಥ ಸುರೇಶ್ ಅವ್ರಿಗೂ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯೋಗಿ ಆ್ಯಂಡ್ ಗೌತಮ್ ಆ್ಯಂಡ್ ಎಲ್ರಿಗೂ, ಷಣ್ಮುಖ್ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸಂತು ಮಾಸ್ಟರ್ ಹೇಳಂಗೆಲ್ಲ ಇದು ಫಸ್ಟ್ ಸಾಂಗ್ ಅವ್ರ ಬಗ್ಗೆ ನಾನು ಕೆಲಸ ಮಾಡಬೇಕು ಅಂದರೆ ನಾನು ಹೇಳ್ತೀನಿ. ನಾನು ಸತೀಶ್ ಸರ್ ಬಗ್ಗೆ ಹೇಳ್ದಂಗೆ ನಾನು ಮನಸ್ಸಲ್ಲಿ ನಾನು ಹೀರೋ ಅಂದರೆ ನಾನು ಸೂಪರ್ ಸ್ಟಾರ್ ಥರ ಫೀಲ್ ಮಾಡ್ತೀನಿ. ನನಗೆ ಅವರೇ ಸೂಪರ್ ಸ್ಟಾರ್. ನನಗೆ ಫಸ್ಟ್ ಸಿನಿಮಾ ಕೊಟ್ಟಿದ್ದಾರೆ, ನಂಗೆ ಸೂಪರ್ ಸ್ಟಾರ್ ಅವರು. ನಾನು ಅಯೋಗ್ಯ ಇಂಟ್ರೊಡಕ್ಷನು ಅಷ್ಟೇ ಪ್ಯಾಷನೇಟಾಗಿ ತೆಗೆದಿದ್ದೆ, ಅವತ್ತು ಒಂದು ಬಜೆಟ್ ಇತ್ತು. ಇವತ್ತು ಅಷ್ಟೇ ನಾನು ಮಾಸ್ಟರ್ಗೆ ಹೇಳಿದೆ, ಮಾಸ್ಟರ್ ನನ್ನ ಹೀರೋನ ಹಿಂಗೆ ತೋರಿಸ್ಬೇಕು, ನನ್ನ ಕಾಸ್ಟ್ಯೂಮ್ ಇರುತ್ತೆ, ಸ್ಪೆಕ್ಸಿಂಗ್ ಇರುತ್ತೆ, ವಾಕಿಂಗ್ ಇರುತ್ತೆ, ಆ ಸ್ವಾಗಿಂಗ್ ಇರಬೇಕು ಅಂತ ಹೇಳಿದಾಗ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ 15 ದಿನ ಟೈಮ್ ಬೇಕು ರಿಹರ್ಸಲ್ಗೆ ಅಂದರು. ಸತೀಶ್ ಸರ್ ಕೇಳಿದೆ, ಅವ್ರು ಕೊಡ್ತೀನಿ ಅಂತ ಹೇಳೋರು. ನಾವು ಎಷ್ಟೇ ಮಾಡಿದ್ರು ಅದಕ್ಕೆ ಕಲ್ಪನೆ ತುಂಬಬೇಕು ಅಂದರೆ, ಅದಕ್ಕೆ ಒಂದು ಜೀವ ತುಂಬಬೇಕು ಅಂದರೆ ನಾನು ಸತೀಶ್ ಸರೇ ಕಾರಣ. ಅವ್ರು ಅವತ್ತು ಬಂದು
ನಿಂತ್ಕೊಂಡು ರಿಹರ್ಸಲ್ ಮಾಡಿದ್ರು. ಆ ಸ್ವಾಗ್ ಆಗ್ಬೋದು, ಸಿಗರೇಟ್ ತೆಗೆಯೋದಾಗ್ಬೋದು, ಹಚ್ಕೊಳ್ಳೋದಾಗ್ಬೋದು, ಹೆಡ್ ಮೂವ್ಮೆಂಟ್ ಆಗ್ಬೋದು. ಹಾಗೆ ಅವ್ರ ಮಗಳು ಈ ಸಂದರ್ಭದಲ್ಲಿ ಬಂದಿಲ್ಲ, ಹೆಲ್ತ್ ಹುಷಾರಿಲ್ಲ. ಅವ್ರು ತುಂಬ ಚೆನ್ನಾಗಿ ಅವರು ಈ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಸತೀಶ್ ಸರ್, ನಿಮ್ಮ ಮಗಳು ಅಷ್ಟೇ ನಿಮಗಿಂತ ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ಆ್ಯಂಡ್ ಇ ಪಿಗಳು ನಾನು ಅರ್ಚನ್ ಆಗ್ಬೋದು, ನಯನ್ ಆಗ್ಬೋದು, ಆ್ಯಂಡ್ ದೇವರಾಜ್ ಸರ್ ಆಗ್ಬೋದು, ಪ್ರದೀಪ್ ಸರ್ ಆಗ್ಬೋದು, ಆ್ಯಂಡ್ ಎಲ್ಲ ಕಲಾವಿದರು, ದೀಪಕ್ ಇರ್ಬೋದು, ಎಲ್ಲ ಅದ್ಭುತ ಕಲಾವಿದರು. ಆ್ಯಂಡ್ ಅರ್ಜುನ್ ಜನಿ ಅವ್ರ ಬಗ್ಗೆ ಹೇಳಂಗಿಲ್ಲ. ಮೊದಲ ಕಂಪೋಸಿಂಗ್ ಸರ್ ನಾವು ಪೂಜೆ ಮಾಡಿ ಶಂಕರಾಚಾರ್ಯ ಸ್ವಾಮಿಗಳಿಗೆ ಪೂಜೆ ಮಾಡಿ ಅರ್ಜುನ್ ಜನಿ ಅವರು ಮೊದಲ ಕೀಬೋರ್ಡ್ ಇಟ್ಟು ಕಂಪೋಸ್ ಮಾಡಿದಂಥ ಸಾಂಗ್ ಅಂದರೆ ಇದೇನೆ, ಹಣ್ಣ ಬಂದರೆ ಜೋಶ್ ಬರುತ್ತೆ ಅಂತ. ಎರಡನೇ ಸಾಂಗ್ ಬಂದು ಮುದ್ದು ಪಟ್ಟಲಕ್ಷ್ಮಿ. ಆ ಭಗವಂತನ ಆಶೀರ್ವಾದದಿಂದ ಮೊದಲ ಸಾಂಗ್ ಹೆಂಗೆ ಗೆಲ್ಸಿದ್ದೀರಾ ಹಾಗೆ ಎರಡನೇ ಸಾಂಗು ಗೆಲ್ಲಿಸಿ. ಆಗಸ್ಟ್ 7ನೇ ತಾರೀಕು ನಾನೇನೇ ಮಾತಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ, ಅದು ಉದ್ದೇಶ ಇರುತ್ತೆ, ಅದಕ್ಕೆ ರಿಸಲ್ಟ್ ಇರುತ್ತೆ ಅಂತ ಹೇಳಿದ್ರೆ ಅವತ್ತು ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಹೇಗಿದೆ ಅಂತ ಎಲ್ಲ ನೋಡಿ ಬೆನ್ ತಟ್ಟಿ. ಥ್ಯಾಂಕ್ ಯು ಸೊ ಮಚ್. ಈ ಜೋಸ್ ಅಂತಿದೆಯಲ್ಲ, ಇದು ಆ್ಯಕ್ಚುಲಿ ಮಂಡ್ಯದವರೇ 6 ಗಂಟೆ ಮೇಲೆ ಹೇಳೋದು ಯಾರಿಗೆ. ಸೊ ಅಂದರೆ ಇದು ನಾವು ಕೇಳದಂಥದ್ದೇನೆ. ನಾವು ಕೆರಗೋಡಿಂದ ನಾನು ಗೆಳೆಯ ಹೋಗ್ಬೇಕಾದ್ರೆ ಜೋಶ್ ಬರ್ತದೆ ಅಂತ ಇಟ್ಟಿದ್ವಿ, ಸ್ವಲ್ಪ ಸ್ಲ್ಯಾಂಗ್ ಇರಲಿ ಅಂದ್ಬಿಟ್ಟು ಆ ಥರ ಮಾಡಿದ್ದೀವಿ ಅಷ್ಟೇ. ಅಂದರೆ ಮಾಸ್ ಆಡಿಯನ್ಸ್ ಅಂತೀವಲ್ಲ ಅದಕ್ಕೋಸ್ಕರ. ಆ್ಯಂಡ್ ರೆಕಾರ್ಡಿಂಗ್ ಟೈಮಲ್ಲಿ ನಾನು ಗೆಳೆಯ ಇಬ್ಬರು ಇದ್ವಿ. ನಮಗಿಂತ ಹೆಚ್ಚಾಗಿ ಹೈಯೆಸ್ಟ್ ಸಾಂಗ್ಗಳನ್ನ ರೆಕಾರ್ಡ್ ಮಾಡಿರೋದು ಅರ್ಜುನ್ ಜನ್ಯ ಅವರು ಇದ್ದರು. ಆ್ಯಂಡ್ ಅದರಿಂದ ಇನ್ನು ಮುಂದೆ ಬಂದರೆ ಈಯಬೇಡಿ, ಹಿಂದೆ ಹೋದರೆ ಒದೆಯಬೇಡಿ ಅಂತ ಎಲ್ಲ ಮನ್ಸೊಳಗೆ ಹಾಕ್ಕೊಂಡು, ಯಾಕಂದರೆ ಮೀಡಿಯಾದವ್ರು ನೀವೇ ಮೊದಲ ಆಡಿಯನ್ಸು, ನಿಮ್ಮಿಂದನೇ ಎಲ್ಲ ಗೆಲುವುಗಳು ಶುರುವಾಗೋದು. ನಾನು ಇತ್ತೀಚೆಗೆ ಪ್ರೆಸ್ ಮೀಟ್ಗಳು ನೋಡ್ತಾ ಇದ್ದೆ, ನನಗೆ ಪ್ರೆಸ್ ಮೀಟ್ಗೆ ಹೋಗೋಕ್ಕೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಈ ನಡುವೆ. ಹಂಗೂ ಗೆಳೆಯ ಬರಲೇಬೇಕು ನೀನು ಅಂದ. ಯಾಕಂದರೆ ಪ್ರಶ್ನೆಗಳೆಲ್ಲ ಬಾಣ ಥರ ಇರುತ್ತೆ, ಬುಲೆಟ್ ಥರ ಹೊಡಿತಾ ಇರ್ತಾರೆ. ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನಿಮ್ಮೆಲ್ಲರಿಗೂ. ದಯವಿಟ್ಟು ಕನ್ನಡ ಸಿನಿಮಾಗಳು ಏನೇ ಇದ್ರೂ ಹೊಟ್ಟೆಗೆ ಹಾಕೊಳ್ಳಿ. ನಾವೆಲ್ಲ ಕಷ್ಟಪಟ್ಟು ವರ್ಷಾನುಗಟ್ಟಲೆ ಕನ್ಸ್ಕೊಂಡು ನಿಮ್ಮ ಮುಂದೆ ತಗೊಬಂದಿರ್ತೀವಿ. ಹಿಂದಿನ ಇದ್ದಂಥ ಪ್ರೆಸ್, ನಾನು ಇಂಡಸ್ಟ್ರಿಗೆ ಬಂದು ಬಹುದೂರ್ ಮಾಡಿದಾಗ 2014, ಅಲ್ಲಿಂದ ಇಲ್ಲಿ ತನಕ ಒಂದು 350 ಹಾಡು ಬರೆದಿರ್ಬೋದು, ಹೆಚ್ಚು ಕಮ್ಮಿ 600 ಪ್ರೆಸ್ ಮೀಟ್ ಅಟೆಂಡ್ ಮಾಡಿರ್ಬೋದು. ಮೊದಲಿದ್ದಂಥ ಪತ್ರಕರ್ತರುಗಳು ನಮ್ಮಲ್ಲಿ ಏನೇ ತಪ್ಪಿದ್ರು ಅದನ್ನು ಅವರು ಪರ್ಸ್ನಲ್ಲಾಗಿ ಪ್ರೆಸ್ ಮೀಟ್ ಆದಮೇಲೆ ಕರೆದು ಮಾತಾಡಿ ಪ್ರೋತ್ಸಾಹ ನೀಡಿ ನಮ್ಮನ್ನು ತೀಡಿ ಇಲ್ಲಿಗೆ ಬೆಳೆಸಿರೋದು. ನನ್ನ ಅಂತಲ್ಲ, ಬಹಳಷ್ಟು ನಿರ್ದೇಶಕರುಗಳನ್ನ, ಭಾಳಷ್ಟು ಬರಹಗಾರಗಳನ್ನ, ಭಾಳಷ್ಟು ಚಿತ್ರತಂಡಗಳನ್ನ, ಎಲ್ಲವನ್ನು. ಈಗ ಯಾವುದು ಪರ್ಫೆಕ್ಷನ್ ಇಲ್ಲ, ನೇಚರಲ್ಲೇ ಯೂನಿವರ್ಸಲ್ಲೇ ಇಂಪರ್ಫೆಕ್ಷನ್ ಇದೆ. ಎಲ್ಲಾದ್ರೂ ಅದೇ ಅದ್ಭುತ. ಸಮ್ಟೈಮ್ಸ್ ಏನೇನು ಇಂಪರ್ಫೆಕ್ಷನ್ ಇರುತ್ತೆ ಅದೇ ಅದ್ಭುತ. ದಯವಿಟ್ಟು ನಿಮ್ಮ ಪ್ರೆಸ್ ಅವರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಕನ್ನಡ ಚಿತ್ರರಂಗದ ಪರಿಸ್ಥಿತಿ ನಿಮಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ಪ್ರತಿ ಶುಕ್ರವಾರ 4 ಸಿನಿಮಾ ನೋಡೋರು ನೀವೇ, ಮಾರ್ನಿಂಗ್ ಶೋ. ದಯವಿಟ್ಟು ಎಲ್ಲ ಚಿತ್ರದ ರಂಗದ ಪರವಾಗಿ ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊತೀನಿ, ಏನೇ ಇದ್ರೂ ದಯವಿಟ್ಟು ಅದನ್ನು ಮನಸ್ಸೊಳಗೆ ಹಾಕ್ಕೊಂಡು, ಹೊಟ್ಟೆ ಒಳಗೆ ಹಾಕ್ಕೊಂಡು ಕ್ಷಮಿಸಿ ನಮ್ಮೆಲ್ಲರನ್ನೂ ಕೂಡ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಆನಂದ್ ಅಡಿಯೋ ಶ್ಯಾಮ್ ಸರ್ ನೆನೆಸ್ಕೊಳ್ಳಬೇಕು. ಅವತ್ತು ಅಯೋಗ್ಯ ಸಿನಿಮಾ ಮಾರ್ಕೆಟ್ಗೆ ತೊಗೊಂಡೋದಾಗ 9 ಲಕ್ಷ ರೂಪಾಯಿಗೆ ತೊಗೊಂಡಿದ್ರು ಅಯೋಗ್ಯನ. ಇವತ್ತು ಅಯೋಗ್ಯ 2ನ ನಾವೇನೂ ಕೇಳಿಲ್ಲ, ಕರೆದು 2 ಕೋಟಿ ರೂಪಾಯಿಗೆ ಅವರು ಈ ಆಡಿಯೋ ರೈಟ್ಸ್ನ ಕೊಂಡ್ಕೊಂಡಿದ್ದಾರೆ. ಅವ್ರಿಗೆ ನಾನು ಮತ್ತು ನನ್ನ ತಂಡ ಯಾವಾಗ ಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಆನಂದ್ ಅಡಿಯೋ ಶ್ಯಾಮ್ ಸರ್ ಆ್ಯಂಡ್ ಆನಂದ್ ಅವ್ರಿಗೆ. ಇಲ್ಲಿರೋ ಎಲ್ಲರೂ ನಮ್ಮ ಆತ್ಮೀಯರೇ, ತೀರಾ ಆತ್ಮೀಯರು. ಅವರೆಲ್ಲರೂ ಕೂಡ ತಪ್ಪನ್ನ ತಿದ್ದಿ ಬೆಂತಟ್ಟಿ ಎಲ್ಲರೂ ಕೂಡ ಬೆಳೆಸಿರೋರು, ಎಲ್ಲರೂ ಆತ್ಮೀಯ ಗೆಳೆಯರು. ಪ್ರತಿಯೊಂದು ಮಾತು ಬಹಳ ಅರ್ಥಪೂರ್ಣವಾಗಿ. ಯಾವತ್ತೂ ಮನಸ್ಸಿಗೆ ಹಾಕಬೇಡಿ, ಏನನ್ನ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ. ಯಾಕಂದ್ರೆ ಪ್ರತಿ ಹೆಜ್ಜೆನೂ ಒಂದೊಂದು ಹೆಜ್ಜೆನೂ ಬಹಳ ಕಷ್ಟಪಟ್ಟು ಇಡಬೇಕು. ಆಮೇಲೆ ಏನಾಗ್ಬಿಡುತ್ತೆ, ಪಂಕ್ತಿನಲ್ಲಿ ಊಟ ಕೂತಿರ್ತೀವಿ, ಯಾರೋ ಒಬ್ಬರಿಗೆ ಅಂತ ಊಟ ಮಾಡಿರಲ್ಲ, ಲಕ್ಷಾಂತರ ಜನಕ್ಕೆ ಊಟ ರೆಡಿ ಮಾಡಿರ್ತೀವಿ ಸಿನಿಮಾ. ಅದರಲ್ಲಿ ಏನಾದರೂ ಒಬ್ಬ ವ್ಯಕ್ತಿ ಎದ್ಬಿಟ್ಟು ಊಟ ಚೆನ್ನಾಗಿಲ್ಲ ಅಂದರೆ ಪಾಪ ಅದನ್ನ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಿರ್ತಾರೆ ಲಕ್ಷಾಂತರ ಜನ. ಯಾಕಂದರೆ ಒಬ್ಬ ನಿರ್ದೇಶಕ MMCH ಮಾರ್ಕೆಟ್ ಬೇರೆ, BKT ಮಾರ್ಕೆಟ್ ಬೇರೆ, ಹುಬ್ಳಿ ಕಡೆ ಮಾರ್ಕೆಟ್ ಬೇರೆ. ನಮ್ಮ ಮೈಸೂರಲ್ಲಿ ಲವ್ ಸಿನಿಮಾ ಸೂಪರ್ ಹಿಟ್ಟು ಅಂದರೆ ಹುಬ್ಳಿಲಿ ಫೈಟ್ ಇಲ್ಲ ಅಂದರೆ ಬರೋದೇ ಇಲ್ಲ, ಮಾರ್ನಿಂಗ್ ಶೋನೇ ಓಪನ್ ಆಗಲ್ಲ. ಸೊ ಸಿನಿಮಾ ಒಬ್ಬರಿಗೆ ಮಾಡೋಕ್ಕಾಗಲ್ಲ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲ ವರ್ಗದವ್ರನ್ನೂ ಇಟ್ಕೋಬೇಕು. ಎಲ್ಲರ ಅಭಿಮಾನಿಗಳು ಎಲ್ಲ ವರ್ಗದವರು ಸಿನಿಮಾನ ನೋಡಿ, ಎಲ್ಲರ ಅಭಿಮಾನಿಗಳು ಪದೇ ಸಿನಿಮಾ ನೋಡಿದ್ರೆ ಒಬ್ಬ ನಿರ್ಮಾಪಕರು ಬ್ಲಾಕ್ ಬಸ್ಟರ್ ಸಿನಿಮಾ ಅನ್ಸ್ಕೊಂಡು ಅವ್ರ ಮನೆಗೆ ಹಾಕಿರೋ ದುಡ್ಡನ್ನ ಎತ್ಕೊಂಡು ಹೋಗೋಕ್ಕೆ ಸಾಧ್ಯ. ದಯವಿಟ್ಟು ಈ ಪರಂಪರೆ ಇಲ್ಲೇ ಮುಗಿದೋಗ್ಲಿ. ದಯವಿಟ್ಟು ಏನೇ ನಮ್ಮಿಂದ ತಪ್ಪುಗಳಿದ್ರು, ಯಾವುದೇ ಚಿತ್ರತಂಡದಿಂದ ತಪ್ಪಿದ್ರು ದಯವಿಟ್ಟು ಅದನ್ನು ಆಫ್ ದ ರೆಕಾರ್ಡ್ ಹೇಳಿ ತಿದ್ಕಂತಾರೆ. ಎಲ್ಲರೂ ತಿದ್ಕಂತಾರೆ, ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟೇನೆ. ಹುಡುಗಾಟ ಅಲ್ವೇ ಅಲ್ಲ. ಇವತ್ತೊಂದು ದಿನ ಚಿತ್ರ ಮಾಡೋದು ಹುಡುಗಾಟ ಅಲ್ವೇ ಅಲ್ಲ. ನಾನು 4 ಸಿನಿಮಾಗಳನ್ನ ಮಾಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ದೊಡ್ಡ ಮಟ್ಟದಲ್ಲಿ ತಲುಪಿಸಿ
ಅದನ್ನು ಥಿಯೇಟ್ರಿಂದ ರೆವೆನ್ಯೂ ನೋಡಿರೋದ್ರಿಂದ, ಅಷ್ಟು ಕ್ರೋಸ್ ಟುಗೆದರ್ ರೆವೆನ್ಯೂ ನೋಡಿರೋದ್ರಿಂದ ನಾನೊಬ್ಬ ಬರಹಗಾರನಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ ಅಷ್ಟೇ. ಆಮೇಲೆ ನಿಮ್ಮ ಎಲ್ಲ ನಿಮ್ಮದೇ, ಚಿತ್ರರಂಗ ನಮ್ದಲ್ಲ, ನಾವೆಲ್ಲ ಕಲಾವಿದರು ಅಥವಾ ನಿರ್ದೇಶಕರು, ತಂತ್ರಜ್ಞರು ಅಂತೀವಿ. ಸತ್ಯವಾಗ್ಲೂ ಚಿತ್ರರಂಗದ ದೊಡ್ಡ ಆಸ್ತಿ ಮಾಧ್ಯಮದವರು. ಯಾಕಂತಂದರೆ ನೀವು ತಲುಪಿಸಿದ್ರೇ, ನೀವು ಮನೆ ಮನೆಗೆ ಎಲ್ಲರ ಮೊಬೈಲಿಗೆ ತಲುಪಿಸಿದ್ರೇ ಎಲ್ಲರೂ ಕೂಡ ಸಿನಿಮಾಗೆ ಬಂದು ನೋಡೋಕ್ಕೆ ಸಾಧ್ಯ. ಎಲ್ಲರೂ ಒಗ್ಗೂಡೋಣ, ಇದೊಂದು ವೇದಿಕೆ ಆಗಲಿ ಒಗ್ಗೂಡೋಕ್ಕೆ. ದಯವಿಟ್ಟು ಏನೇ ನೋವುಗಳಿದ್ರೂ ದಯವಿಟ್ಟು ಅದನ್ನು ಆಫ್ ದ ರೆಕಾರ್ಡ್ ಹೇಳಿ ತಿದ್ದುಗಳನ್ನ ನಾವೆಲ್ಲರೂ ಶ್ರಮಿಸಿ ಕನ್ನಡ ಆಡಿಯನ್ಸ್ನ ಚಿತ್ರ ಮಂದಿರಕ್ಕೆ ಕರ್ಕೊಂಬರೋ ಅಂಥ ಒಂದು ಕೆಲಸನ ಮಾಡೋಣ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸಿನಿಮಾ ಬಂದು ಒಬ್ಬರ ಅಭಿಪ್ರಾಯ ಅಲ್ಲವೇ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನೀವೇನೇ ಪ್ರಶ್ನೆ ಕೇಳಿದ್ರು ಅದು ನಿಮ್ಮ ಅಭಿಪ್ರಾಯ ಆಗಿರುತ್ತೆ, ನಿಮ್ಮ ಒಪಿನಿಯನ್ ಆಗಿರುತ್ತೆ. ಚಿತ್ರರಂಗ ಅಥವಾ ಚಿತ್ರರಂಗ ಬರೋ ಅಂಥ ಆಡಿಯನ್ಸ್ ಅಂತ ಅಂದ್ಕೊಂಡ್ರೆ ತುಂಬ ಮನೆಯಲ್ಲಿ ಅಮ್ಮ ಅಡುಗೆ ಮಾಡಿದ್ರೆ 10 ಜನ ಇದ್ದರೆ 10 ಜನಕ್ಕೆ 10 ಒಪಿನಿಯನ್ ಬರುತ್ತೆ. ಬೆಳಿಗ್ಗೆ ತಿಂಡಿ ತಿನ್ಬೇಕಾದ್ರೇ ಯಾಕದು ಯಾಕಿದು ಅಂತ. ದೊಡ್ಡ ಕಮರ್ಷಿಯಲ್ ಸಿನಿಮಾ ಮಾಡಬೇಕಂದ್ರೆ ಒಬ್ಬರಿಗೆ ನಾವು ತೃಪ್ತಿಪಡಿಸೋಕ್ಕಾಗಲ್ಲ, ಲಾರ್ಜ್ ಸ್ಕೇಲ್ ಆಡಿಯನ್ಸ್ಗೆ ಮಾಡಿರ್ತೀವಿ. ದಯವಿಟ್ಟು ಪಂಕ್ತಿನಲ್ಲಿ ಎದ್ಬಿಟ್ಟು ಊಟ ಚೆನ್ನಾಗಿಲ್ಲ ಅಂತ ಅನ್ಬೇಡಿ, ಪರ್ಸ್ನಲ್ಲಾಗಿ ಬಂದು ಹೇಳಿಬೇಕಾದ್ರೆ. ಯಾಕಂದ್ರೆ ತುಂಬ ಜನ ಅದನ್ನು ಎಂಜಾಯ್ ಮಾಡೋ ಅಂಥ ಅದ್ಭುತವಾದಂಥ ಆಡಿಯನ್ಸ್ಗಳಿರ್ತಾರೆ. ಸೊ ಅದರಿಂದ ದಯವಿಟ್ಟು ಪ್ಲೀಸ್ ಇದೊಂದು ಕಳಕಳಿಯ ಮನವಿ. ಎಲ್ಲರೂ ಗೊತ್ತು, ನಾನು ಯಾವತ್ತೂ ಏನೂ ಮಾತಾಡಲ್ಲ, ಇದೊಂದನ್ನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಒಂದು 25 ಪ್ರೆಸ್ ಮೀಟ್ ನಾನು ನೋಡಿದ್ದೀನಿ, ಅದರಿಂದ ದಯವಿಟ್ಟು ರಿಕ್ವೆಸ್ಟ್ ಇದೆ. ಥ್ಯಾಂಕ್ ಯು. ಈಗ ಕೇಳಿಲ್ಲ ಅಂದಿದ್ರೆ ಈ ಮಾತುಗಳು ಬರ್ತಾನೆ ಇಲ್ಲ. ಅದಕ್ಕೆ ಗೆಳೆಯ, ನೀ ನನ್ನ ಆತ್ಮೀಯ ಗೆಳೆಯ, ಹೊಡೆದಿರೋ ಬುಲೆಟ್ ಇಲ್ಲಿಗೆ, ಅದರಿಂದ ಹೇಳಿದ್ದೀನಿ. ನನ್ನ ಚಿತ್ರರಂಗದ ಎಂಟ್ರಿ ಬಿಫೋರಿಂದ ಹಿಡಿದು, ನಾನು ಡೈರೆಕ್ಟರ್ ಆಗೋಕ್ಕೂ ಮುಂಚೆಯಿಂದ ಹಿಡಿದು ಸುನಿ ನನ್ನ ಆತ್ಮೀಯ ಗೆಳೆಯ. ಆಬ್ವಿಯಸ್ಲಿ ರಿಲೀಸ್ ಮಾಡೋಕ್ಕೂ ಮುಂಚೆ ಫಸ್ಟ್ ಸಾಂಗ್ ನನ್ನ ಜೀವನದಲ್ಲಿ ಕೇಳಿಸಿರೋದು ಸುಬ್ಲಕ್ಷ್ಮಿ ಸಾಂಗು ಅವನಿಗೇನೆ. ಅದರಿಂದ ಥ್ಯಾಂಕ್ ಯು ಗೆಳೆಯ, ಲವ್ ಯು.